ಲೇ ನಿನ್ ಸೊಸೆಗೆ ಕಿವಿ ಎಲ್ಲ ಸರಿಯಾಗಿ ನೀ ಕೇಳಿಸ್ತದಂತೆ ಕಣಮಿ. ಅದೇ ಮೊನ್ನೆ ಲೋಕಮ್ಮರ್ ಹೊಲ್ದತ್ರಕ್ಕೆ ಇದಕ್ಕೆ ಹೋಗಿದ್ಲಲ್ಲ, ಕೂಲಿಗೆ ಹೋಗಿದ್ಲಲ್ಲ, ಆವಾಗ ಲೋಕಮ್ಮಂತಾಗ ಹೇಳದಂತೆ, ನಮ್ಮ ಮಾವಯ್ಯ ನನಗೆ ಕಿವಿಗೆ ಮಿಸಿನ್ ಹಾಕ್ಸ್ಬಿಟ್ಟವನೇ, ಕಿವಿ ಎಲ್ಲ ಸಂದ ಕೇಳಿಸ್ತದೆ ಕಣಕ್ಕ, ನಮ್ಮ ಮಾವಯ್ಯ ದೇವ್ರು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಂತೆ. ನಿನ್ ಗಂಡ ಗೊತ್ತಿದ್ದಂಗೆ ನಿನಗೆ ಯಾರಿಗೋ ಹೇಳ್ತಿದ್ದಂಗೆ ಅವಳಿಗೆ ಕಿವಿಗೆ ಮಿಸಿನ್ ಕೊಡ್ಸವನೆ. ಇದೇನಮ್ಮ ಹೇಳ್ತಾ ಇದೀಯ ನೀನು? ಮಿಸಿನ್ ಕೊಡ್ಸವನ? ಹೂ ಕಣಮಿ, ಕಿವಿಗೆ ಮಿಸಿನ್ ಕೊಡ್ಸವನಂತೆ. ನೀವು ಹೇಳೋದು ಮಾತಾಡೋದು ಎಲ್ಲ ನೋಡು ಸಂದ ಕೇಳಿಸ್ತದೆ. ಈಗ ಏನು ಜೋರಾಗಿ ಹೇಳೋ ಅವಶ್ಯಕತೆ ಇಲ್ಲ, ನಿಧಾನಕ್ಕೆ ಹೇಳಿದ್ರು ಕೇಳಿಸ್ತದೆ. ಈ ಕಳ್ಳಿ ನೋಡ್ದ ಹಂಗೋ ಹಿಂಗೋ ಮಾಡಿ ನಿನ್ನ ಗಂಡಂಗೆ ನೈಸ್ ಮಾಡ್ಬಿಟ್ಟು ಹೆಂಗೆ ಕಿವಿಗೆ ಮಿಸಿನ್ ಕೊಡ್ಸ್ಕೊಂಡವಳೆ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕು. ನೋಡು ಅವಳ್ತಾಗಿನ ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡು. ಇಷ್ಟು ದಿನ ಗೊತ್ತಿಲ್ಲದಂಗೆ ಅದು ಇದು ಮಾತಾಡ್ಬಿಟ್ಟೆ ತೊಗ್ಲಾಕೊಂಡ್ರೆ ನಾವು ಇಬ್ರು ಅವಳಿಗೇನು ಕೇಳ್ಸಕ್ಕಿಲ್ಲ, ಅವಳಿಗೇನು ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಬಿಟ್ಟು ನಾವು ಮಾರ್ಬಿಟ್ವಿ. ಇನ್ನು ಮ್ಯಾಲೆ ಹೊಸಿ ಹುಷಾರಾಗಿರು. ನೋಡಿ ನಿನ್ನ ಗಂಡ ಏನಾರ ನಿಂಗೆ ಒಂದು ಮಾತು ಹೇಳೋದು, ನಾ ಹಿಂಗೆ ಸೊಸೆಗೆ ಮಿಸಿನ್ ಹಾಕಿಸ್ದೆ ಅಂತ ಹೇಳ್ಬಿಟ್ಟು. ಇಲ್ಲ ಕಣಮ್ಮ, ಒಂದು ಮಾತು ಹೇಳಿಲ್ಲ ನೋಡ್ ಕಾಳ್ ನನ್ನ ಮಗ. ನನಗೆ ಒಂದು ಮಾತನ್ನ ಹೇಳ್ಬೇಕು ತಾನೇ, ಹಿಂಗೆ ಸೊಸೆಕಿ ಹಾಕ್ಸಿವ್ನಿ ಮಿಸಿನ್ನು ಅಂತ. ಆ ಪಟ್ಟಿ ದುಡ್ಡು ಎಲ್ಲಿಂದ ಬಂದು ನನ್ನ ಗಂಡು ಮಿಸಿನ್ ಹಾಕ್ಸಷ್ಟು ಅವನ ಹತ್ರನೇ ಕಾಸಿಲ್ಲ ಅಂತ ಹೇಳ್ತಾನಲ್ಲ. ನಾನು ಅಲ್ಲಿ ಕೂಲಿನಲ್ಲಿ ಮಾಡ್ಕೊಬಿಟ್ಟು ಬಂದು ಸಾಕ್ತಾ ಇವ್ನಿ. ಆ ಮಿಸಿನ್ಗೊಂದು 40-50 ಸಾವಿರ ಆಗಕ್ಕಿಲ್ವಾ? ಮತ್ತು ಮಿಸಿನ್ ಹೆಂಗೆ ಕೊಡಿಸ್ದ ಅಂತ. ಅದಕ್ಕೆ ನಿನ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲೂ ಕರ್ಸಿ ಹೇಳ್ತಿರೋದು. ಮಂತಾಗಾದ್ರೆ ನಿನ್ನ ಸೊಸೆ ನಿನ್ನ ಮಗ ಎಲ್ಲ ಕೇಳಿಸ್ಕೊಳ್ರೆ ನೀನು. ನೋಡಮಿ, ಏನೋ ಎಲ್ಲ ನಿನ್ನ ಗಂಡ ಬಚ್ಚಿಕೊಂಡು ಏನೋ ಮಾಡ್ತಾವನೆ ಅಂತ ಅನ್ನಿಸ್ತದೆ. ಇಲ್ಲ ಸೊಸೆಗೆ ಹಂಗೆ ಹಾಕಿಸ್ಬಿಟ್ಟ ನೀನು ಹೇಳು ಕಿವಿಗೆ ಮಿಸಿನ. ನೋಡು ಇನ್ನು ಮ್ಯಾಲೋಸಿ ನೋಡ್ಕೊಂಡು ಜೀವನ ಮಾಡೋದು ಕಲ್ತ್ಕ ಸೊಸೆ ಬಂದವಳೆ. ಮೊದಲು ಥರ ಅಲ್ಲ, ಸೊಸೆನೇ ನಿನ್ನ ಗಂಡಂಗೆ ನೈಸ್ ಮಾಡಿಬಿಟ್ಟು ಮಾವಯ್ಯ ಅಂತ ಎಲ್ಲ ಕಿತ್ಕೊಂಡು ತಿಂತಾವಳೆ. ಸರಿನೇ, ನೀನು ಅದು ಬಿಟ್ಬಿಟ್ಟು ನೀನು ಬೇರೆ ಕಡೆ ಯೋಚನೆ ಮಾಡ್ಕೊಂಡು ಕುಂತ್ಕೋಬೇಡ. ಮನೆಗೆ ಏನು ನಡೀತೈತೆ, ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡು. ಬರೀ ತಿನ್ನೋದು ಮನೆ ಕಳೋದು ಇದೇ ಮಾಡಬೇಡ. ಏನೋ ಒಂದು ಮಾಡಲಿಲ್ಲ ಅಂದರೆ ಕಷ್ಟ ಆಗೋಯ್ತದೆ. ಸರಿ ಕಣಮ್ಮ, ನನಗೇನು ಅರ್ಥನೇ ಆಯ್ತಿಲ್ಲ. ನನ್ನ ಗಂಡ ಬಡ್ಡಿ ನನ್ನ ಮಗ, ನಾನು ಕೇಳಿದ್ರೆ ಮನೆಗೆ 1 kg ಬ್ಯಾಳೆ ಕೊಡ್ಸಕ್ಕಿಲ್ಲ. ಅದು ಹೆಂಗಮ್ಮ ಹೋಗ್ಬಿಟ್ಟು ಅವಳಿಗೆಲ್ಲನೂ ಮಿಟ್ಟುಗ್ಲಾಡಿಗೆ ಮಿಸಿನ್ ಹಾಕಿಸ್ತಾನೆ. ಒಂದು ಮಾತು ಹೇಳ್ದಿದ್ದಂಗೆ ನನಗೆ ಇರು ಮಂತಕ್ಕೆ ಹೋಗ್ಬಿಟ್ಟು ಸರಿಯಾಗಿ ಮಾಡ್ತೀನಿ ನನ್ನ ಗಂಡಂಗೆ. ಎಂಥ ಕೆಲಸ ಮಾಡೋನೇನು ಲೆಕ್ಕ ಹಾಕು. ನಾವು ಯಾರು ಏನು ಲೆಕ್ಕನೇ ಇಲ್ಲ ಮನೆಯಾಗೆ. ನಾನು ಇದ್ರೂ ಇಲ್ದಿದ್ದಂಗೆ ಏನೋ ಲೆಕ್ಕಕ್ಕೆ ಬಂದ್ಬಿಟ್ಟವನೇ ಅನ್ನಿಸ್ತದೆ ನನ್ನ ಗಂಡ. ಮಾಡ್ತೀನಿ ಅವನಿಗೆ. ಸರಿ ಆಯಿತು, ಹುಷಾರು. ನಾನು ಹೇಳ್ದೆ ಅಂತ ಏನು ಹೇಳಕ್ಕೆ ಹೋಗ್ಬೇಡ, ಸರಿನಾ? ಸುಮ್ಮನೆ ನಾನು ಹೇಳ್ದೆ ಅದೇ ಇದು ಅಂದರೆ ಸಂಡಕ್ಕಿರಕ್ಕಿಲ್ಲ. ಏನು ಹೇಳ್ತಿದ್ದಂಗೆ ನೀನು ಪಾಡು, ನೀನು ಏನು ಬೇಕೋ ಅದನ್ನ ಹೇಳಿ, ಏನು ಬೇಕೋ ಅದನ್ನ ಮಾಡ್ಕ, ಸರಿನಾ? ನನ್ನ ಸೊಸೆ ಬಂದಾಗಿಂದ ನಮ್ಮ ಮನೆಯೆಲ್ಲ ಅಲ್ಲೋಲ ಕಲ್ಲೋಲ ಆಗೋಗ್ಬಿಟ್ಟೈತೆ. ನಮ್ಮ ಮನೆಯಾಗ ಏನು ನಡೀತೈತೆ, ಏನು ಒಯ್ತೈತೆ, ಏನು ಗೊತ್ತೈತೆ ಅಂತ ಹೇಳ್ಬಿಟ್ಟು ಒಂದು ಗೊತ್ತಾಗಕ್ಕಿಲ್ಲ. ಮೊದಲು ಮದುವೆನೇ ಮಾಡಬೇಡ ಅಂತಿದ್ದ ನನ್ನ ಗಂಡ. ಈಗ ಮನೆಗೆ ಸೊಸೆ ಬಂದಿದ್ದ ತಕ್ಷಣ ಏನಿಯಾ ನನಗೆ ಸಹ ಕೊಡ್ಸೋಕ್ಕೆ ಯೋಗ್ಯತೆ ಇಲ್ಲ. ಎಲ್ಲ ಸೊಸೆ ಅಂತ ಹೇಳ್ಬಿಟ್ಟು ಸೊಸೆ ಕೊಡಿಸ್ತಾ ಇರೋದು ನೋಡು. ಮಾಡ್ತೀನಿರು. ಎಲ್ಲರ ಜೀವನನೂ ಸೊರೋಯ್ತು. ಆದರೆ ಈ ಬೊಡ್ಡಿ ಅವಳಲ್ಲ ನನ್ನ ಮಗಳು, ಇವಳ ಜೀವನ ಅಂತೂ ಸೊರೋಯ್ತಾನೆ ಇಲ್ಲ ಬಿಡು. ಏನೋ ಒಂದೊಂದು ಎಡವಟ್ಟ ಆಯ್ತಾನೆ ಇರ್ತದೆ. ಅದು ಯಾವಾಗ ಬುದ್ಧಿ ಕಲ್ತ್ಕೊಂಡು ಯಾವಾಗ ಜೀವನ ಸರ್ ಮಾಡ್ಕೊತಾಳೋ ನಾ ಕಾಣೆ ಕಣಪ್ಪ. ಯಾವಾಗ ಸರ್ ಮಾಡ್ಕೊಂಡು ಹಂಗಿದು ಮಾಡ್ಕೊತಾಳೋ ಏನು ಕತೆಯೋ. ತಗೊಳ್ರಿ ಮಗ, ಟೀ ಮಾಡಿದ್ದೀನಿ ತಗೊಳ್ಳಿ. ಹಪ್ಪ, ನನಗೂ ಕೆಲಸ ಮಾಡ್ಕೊಬಿಟ್ಟು ಬಂದು ಸಾಕಾಗಿದ್ದು ಕಣವ. ಹೆಂಗೋ ನೀನು ಟೀ ಕೊಟ್ಟಿದ್ದು ಒಳ್ಳೇದೇನೇ ಆಯಿತು. ಹೆಂಗೋ ಬಿಡು. ಈಗಂತೂ ಆರಾಮಾಗೆ ಸ್ವಲ್ಪ ಟೀ ಕುಡಿದ್ಬಿಟ್ಟು ಇಲ್ಲೇ ಒಳ್ಕೊಬಿಟ್ರೆ ಸೊರೈತದೆ. ಕೊಡೆ ಮಿಟ್ಟುಗ್ಲಾಡಿ ಕೊಡು. ಚೆನ್ನಾಗಿ ನನ್ನ ಗಂಡಂಗೆ ಟೀನು ಕೊಡು, ಕಾಪಿನೂ ಕೊಡು, ಊಟನೂ ಇಕ್ಕೊಡು. ನನ್ನ ಗಂಡ ಏನು ಕೇಳಿದ್ರು ಅದನ್ನೆಲ್ಲ ಮಾಡಿ ಮುಂದಕ್ಕೆ ಇಕ್ಕು. ಇಕ್ಬಿಟ್ಟು ನೈಸ್ ಮಾಡಿ ಎಲ್ಲರೂ ತಲೆ ಮೇಲೂ ನೈಸ್ ಮಾಡ್ಬಿಟ್ಟು ನಿನ್ಗೆ ಏನೇನು ಬೇಕೋ ಕೆಲಸ ಅದನ್ನ ಎಲ್ಲನೂ ಪೂರೈಸ್ಕೊಬಿಡು. ಕಲೆಗಾತಿ ನೀನಂತೂ ನಮಗೆ 1 kg ಬ್ಯಾಳೆ ಕೊಡ್ಸು ಅಂದ್ರೆ ನನಗೆ ಗತಿ ಇಲ್ಲ ಅಂತ ಹೇಳ್ಬಿಟ್ಟು ಅವತ್ತು ದುಡ್ದು ಅವತ್ತು ತಿನ್ನಂಗೆ ಮಾಡಿರ ನನ್ನ ಗಂಡ. ನಿನ್ನ ಕಿವಿ ಮಿಷಿನ್ಗೆ 40-50 ಸಾವಿರ ರೂಪಾಯಿ ಖರ್ಚು ಮಾಡವನಿ ಅಂತಂದ್ರೆ ನನಗೆ ಆಶ್ಚರ್ಯ ಆಯ್ತಿತ್ತು. ನೀನು ಹಿಂಗೆ ನಾನು ಇಲ್ದಿದ್ದಾಗೆಲ್ಲನೂ ನೈಸ್ ಮಾಡಿ ನನ್ನ ಗಂಡಂತ ಕಿತ್ಕೊಂಡು ಕಿವಿಗೆ ಮಿಷಿನ್ ಹಾಕ್ಸ್ಕೊಂಡಿದ್ಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅತ್ತೆ ತಿಳಿದೆ ಏನೇನೋ ಮಾತಾಡ್ಬೇಡಿ ಅತ್ತೆ. ನೀವೇನು ಈ ಥರ ಹೇಳ್ತಾ ಇದ್ದೀರಾ? ನನ್ನ ಕರ್ತವ್ಯ ಏನೈತೆ ಅದನ್ನ ಮಾಡ್ತಾ ಇದ್ದೀನಿ, ಅದ್ಬಿಟ್ಟು ನಾನು ಬೇರೆ ಏನೂ ಮಾಡ್ತಿಲ್ಲ. ಲೇ ಸುಮಾ, ಅತಿ ಆಯ್ತಲೇ ಮಾತುಗಳು. ನಾಲ್ಗೆ ಮೇಲೆ ನಿಗಾ ಇಟ್ಕೊಂಡು ಮಾತಾಡು, ಅತಿಯಾಗಿ ಮಾತಾಡ್ಬೇಡ ನೀನು. ಓಹೋ, ಕಟ್ಕೊಂಡಿರ ಎಂಡ್ರೋಗಿನ ಹುಟ್ಸಿರ ಮಗಂಗಿನ್ನೂ ಈಗ ಬಂದಿರೋ ಸೊಸೆನೇ ಹೆಚ್ಚಾಗೋಗ್ಬಿಟ್ಲಾ ನಿನ್ಗಂತೂ. ನಾವು ಕಷ್ಟಪಡ್ತಾ ಇದ್ರು ನಮ್ಮನ್ನ ಕ್ಯಾರೆ ಅನ್ನಕ್ಕಿಲ್ಲ. ಇವಳ ಬಿತ್ರಿ ಅಳ್ಳಾಡ್ಸ್ಕೊಂಡು ಬಂದಿದ್ದ ತಕ್ಷಣ ಏನಿಯಾ ಕಿವಿಗೆ ಮಿಷಿನ್ ಹಾಕಿಸ್ಬಿಟ್ರ? ಅದು ನನಗೆ ಹೇಳ್ದಿದ್ದಂಗೆ ಕಿವಿಗೆ ಮಿಷಿನ್ ಹಾಕ್ಸಿರೋದು. ಈ ಮಳ್ಳಿ ಏನಾರ ಬಾಯ್ ಬಿಟ್ಬಿಡ್ತಾಳ, ಈ ಮಳ್ಳಿನೂ ಬಾಯ್ ಬಿಡಕ್ಕಿಲ್ಲ, ನೀವು ಮೊದ್ಲೇನೇ ಬಾಯ್ ಬಿಡಕ್ಕಿಲ್ಲ. ಇಬ್ರು ಚೆನ್ನಾಗಿ ಸುಳ್ಳು ಹೇಳ್ತೀರಾ. ಇವಳು ನೈಸ್ ಮಾಡೋದು, ನೀವು ಇಡ್ರಿಸೋದು. ಯಾಕೆ ನಿಮ್ಗೆ ಎಂಟಿ ಹಂಗೆ ಎಂಟಿ ಬಿಟ್ಬಿಡು. ಮಗ ನಿಮ್ ಕಣ್ಣು ಕಾಣಕ್ಕಿಲ್ವಾ? ನಿಮ್ಗೆ ಮಗ ಎಷ್ಟು ಒದ್ದಾಡ್ಬಿಟ್ಟು ಸಾಯ್ತಾವನೆ. ಅವ್ನು ನಿಮ್ಮ ಕಣ್ಣಿಗೆ ಒಂದಿಷ್ಟು ಕಾಣದೇ ಇಲ್ವಾ ನಿಮ್ಗೆ? ಅವ್ನು ಎಷ್ಟು ಕಷ್ಟ ಪಡ್ತಾವನೆ, ಎಷ್ಟು ಒದ್ದಾಡ್ತಾವನೆ. ನಿಮ್ಗೇನು ಕಣ್ಣು ಕಾಣಕ್ಕಿಲ್ವಾ? ಅಯ್ಯಪ್ಪ, ನನಗೆ ಹೊಡಿತೀರೇನ್ರಿ? ಲೇ, ನಾಲ್ಗೆ ಮೇಲೆ ನಿಗಾ ಇಟ್ಕೊಂಡು ಮಾತಾಡು. ಹೇಳ್ತಾನೆ ಇದ್ದೀನಿ ತಾನೇ, ಆ ಮಗಿಂದು ಏನು ತಪ್ಪಿಲ್ಲ. ಆ ಮಗಿನ ಎಲ್ರೂ ಕ್ಯೂಡಿ ಅಂತ ಆಡ್ಕೊತಾ ಇದ್ದಕ್ಕೆ ನನ್ನ ಕೈಲಿ ನೋಡ್ಕೊಂಡು ತಡ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ನೀ ದುಡ್ಡು ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡಿ ನನ್ನ ತೆಗಿರೋದೆಲ್ಲ ಹಾಕ್ಬಿಟ್ಟು ನಾನೇ ಬೇಕು ಅಂತ ಹೇಳ್ಬಿಟ್ಟು ಹೋಗಿ ಮಿಷಿನ್ ಹಾಕ್ಸಿದ್ದೀನಿ.
ನೋಡು, ಇನ್ನೊಂದು ಕಿತ ಮಗಿ ಬಗ್ಗೆ ಏನಾರ ಮಾತಾಡ್ಬಿಟ್ರೆ ನಾನಂತೂ ಸುಮ್ಮನಿರಕ್ಕಿಲ್ಲ. ಅವಳು ನನ್ನ ಮಗಳು, ಸರಿನಾ? ಅವಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡ್ಬಿಟ್ಟು ಮಾತಾಡು. ನೈಸ್ ಮಾಡ್ಬಿಟ್ಟು ನನಗೇನು ಕೊಡ್ಸು ಮಾವ ಅಂತ ಹೇಳ್ಬಿಟ್ಟು ಅವಳೇನು ಕೇಳಲಿಲ್ಲ. ನಾನು ಹುಡುಗಿಗೇನು ನೈಸ್ ಮಾಡ್ತಾ ಐತೆ ಅಂತ ಕೊಡಿಸ್ಲಿಲ್ಲ. ನೋಡೆ, ನಮ್ಮ ಮನೆಗೆ ಬಂದವಳು ಹೆಣ್ಮಗಳು ಅಂತಂದ್ಮೇಲೆ ನಮ್ಮನೆ ಹೆಣ್ಮಗಳು ಸರ್ ಮಾಡೋ ಜವಾಬ್ದಾರಿ ನಮ್ದು. ಜಾಸ್ತಿ ಏನಾರ ಮಾತಾಡ್ಬಿಟ್ಟು ಮತ್ತೆ ನನ್ನ ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತೀನಿ ಅಷ್ಟೇನೇನಿಯ. ನಾ ಇವಾಗ ಸಂಸಾರ ಮಾಡಕ್ಕೆ ಯೋಗ್ಯತೆ ಇಲ್ಲ. ನಿನಗೂ ನಿನ್ನ ಮಗಂಗೂ ಕೊಟ್ಟು ಇಡ್ರು ಸಾಕಾಗೋಗ್ಬಿಟ್ಟೈತೆ. ನನಗೂ ಆ ಮಗಿನ ಸುಳ್ಳು ಪಳ್ಳಿ ಹೇಳ್ಬಿಟ್ಟು ಮದುವೆ ಮಾಡ್ಕೊಸ್ಕೊಂಡು ಕರ್ಕೊಬಿಟ್ಟು ಬಂದಿದ್ದೀರಾ. ಈಗ ಬಾಳ್ಸಕ್ಕಂತ ನಿಮ್ಗೆ ಯೋಗ್ಯತೆಗೆ ಆಗದೇ ಇಲ್ಲ ಅಲ್ವಾ? ನಿಮ್ ಯೋಗ್ಯತೆಗೆ ಇಷ್ಟು ಬೆಂಕಿ ಯಾಕ? ಕೆರ ತಗೊಂಡು ಹೊಡಿಬೇಕು. ನಿಮ್ಗಂತೂ ಜ್ವರ ಬರೋ ಗಂಟನೂ ಕಟ್ಕೊಬರೋದು ಇಂಪಾರ್ಟೆಂಟ್ ಅಲ್ಲ. ಆ ಮಗಿನ ಹೆಂಗ್ ಸಾಕ್ತಿವಿ ಅನ್ನೋದು ಮುಖ್ಯ. ಸಾಕ್ಬೇಡ್ರಿ, ಕೂಲಿ ಕಳಿಸ್ರಿ. ಸೊಸೆ ಅಂತ ಹೇಳ್ಬಿಟ್ಟು ಕರ್ಕೊಬಿಟ್ಟು ಬಂದು ಇನ್ನೂ ಮದುವೆ ಮಾಡ್ಕೊಂಡು ಬೆಳಿಗ್ಗೆ ಕೂಲಿ ಕಳಿಸ್ಬಿಡು. ಸಾಕಕ್ಕೆ ಯೋಗ್ಯತೆ ಇಲ್ದಿರೋ ಮಗುಂಗೆ ಮದುವೆ ಮಾಡಿದ್ ನೀನು. ಯಾಕೆಲೆ ಮಾಡ್ದೆ ಮದುವೆಯ? ನಿಂದು ನಿಮ್ಮ ಅಮ್ಮನ ನಾಟಕ ನಂಗೆ ಭಾಳ ಚೆನ್ನಾಗಿ ಗೊತ್ತು. ಲೋ ಅಪ್ಪನ ಮುಂಡೆ, ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇನೇನಿಯ. ಗಂಡ್ಸ ನಿನ್ ಮಗ ಗಂಡ್ಸನೇ? ಎಂಟಿಗೆ ₹1 ತಂದ್ಬಿಟ್ಟು ಏನಾರ ಸಾಕವ್ನ? ಪಾಪ ಕೂಲಿನಲ್ಲಿ ಮಾಡ್ಕೊಂಡು ಹೋಗಿ ದುಡಿತಿರೋ ದುಡ್ಡು 700-800 ರೂಪಾಯಿನ ಕಿತ್ಕೊಬಿಟ್ಟು ಬಂದು ಮಜಾ ಮಾಡ್ತಾವನಲ್ಲ. ಏನಂತ ಹೇಳ್ಬೇಕು ಹೇಳಿ ನಿಮ್ಗೆ? ನಿಮ್ ಜನ್ಮಕ್ ಬೆಂಕಿ ಯಾಕ? ಅದ್ಯಾಕ್ರಿ ಹಂಗ್ ಬೈತೀರಾ? ನಾನೇನ್ ಮಾಡ್ದೆ ಅಂತದು ಅಂತ ಹೇಳ್ಬಿಟ್ಟು ಒಳ್ಳೆ ಚೆನ್ನಾಗಿ ಬೈತಿರಲ್ಲ ನೀವಂತೂ. ನಿಮ್ಮ ಮಗುಂಗೆ ಹೇಳಿ ಏನಿದ್ರು ನನಗೇನು ವಿಷಯನೂ ಗೊತ್ತಿಲ್ಲ. ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು ನೀನು. ಅತಿಯಾಗಿ ಮಾತಾಡ್ಬಾರ್ದು. ನಾವೇನೇ ಮಾಡಿದೀನಿ ಇವಾಗ ಹಂಗ್ ಮಾತಾಡ್ತೀಯಲ್ಲ? ದುಬೈಯಿಂದ ಕಳ್ಸಿರೋ ದುಡ್ಡೆಲ್ಲ ನಾಕಿ ನುಂಗಿ ನೀರು ಕುಡಿದ್ಬಿಟ್ಟು ಇವಾಗ ಬಂದವಳೆ ನಂದೆಲ್ಲಿ ಅಂತ ಮಾತಾಡಕ್ಕೆ ಕಿತ್ತೋದವಳೆ. ಏನ್ ಮಾಡ್ತಿದ್ರಿ? ದುಬೈಯಿಂದ ದುಡ್ಡು ಕಳಿಸ್ಬೇಕಾರೆ ದುಡ್ಡೆಲ್ಲ ಮಜಾ ಮಾಡ್ತಾ ಇದ್ರಾ? ನಿಮ್ ಜೀವನಕ್ಕೆ ಇವತ್ತು ಕಷ್ಟ ಬರಬಾರ್ದು ಅಂತ ತಾನೇ ನಾನು ಕಳ್ಸಿದ್ದೆ ಅವತ್ತೆಲ್ಲರೂ ಬೇಕಾಸ್ನ. ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಅತ್ತೆ, ಇಷ್ಟು ಬೇಗ ಗೊತ್ತಾಗ್ತಿದೆ. ನನಗೆ ಕಿವಿ ಕೇಳಿಸ್ತಿದೆ ಅಂತ ಗೊತ್ತಿರಲಿಲ್ಲ. ಕೇಳಿಸ್ತೈತೆ, ತುಂಬಾ ಚೆನ್ನಾಗಿ ಕೇಳಿಸ್ತೈತೆ. ನೀವು ಕಾಲೆಲ್ಲನೂ ಏನೂ ಆಗಿಲ್ಲ, ಚೆನ್ನಾಗೇ ಇದ್ದೀನಿ, ನನ್ನ ಸೊಸೆತಾಗೆ ಬಗ್ಗಿ ನಾನೇ ಅವಳ ಹತ್ರ ಮಾಡಿಸ್ಕೊತಾ ಇದ್ದೀನಿ ಅಂತೆಲ್ಲ ಹೇಳಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡ್ತಿದ್ರಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ಕೇಳಿಸ್ತು ಅತ್ತೆ ನನ್ನ ಕಿವಿಗೆ. ಹಾಂ, ತುಂಬ ಚೆನ್ನಾಗಿ ಕೇಳಿಸ್ತು. ನಿಮ್ಮ ಕಾಲು ಚೆನ್ನಾಗೈತೆ ಅಂತನೂ ಎಲ್ಲ ತುಂಬ ಚೆನ್ನಾಗಿ ಕೇಳಿಸ್ತು ಅತ್ತೆ. ಮಾವ ಕಿವಿ ಮಿಷಿನ್ ಕೊಡಿಸ್ಬಿಟ್ಟು ಒಳ್ಳೆ ಕೆಲಸ ಮಾಡೋರತ್ತೆ. ಅತ್ತೆ, ನಾನೇನು ಸಾಮಾನ್ಯ ಅನ್ಕೋಬೇಡ. ನನ್ನ ಬಗ್ಗೆ ಒಂದು ಕಿತ ಊರಾಗ ಹೋಗ್ಬಿಟ್ಟು ಕೇಳಿ ನಾನು ಏನು ಅಂತ ಹೇಳ್ಬಿಟ್ಟು. ಊರವ್ರಿಗೆಲ್ಲ ಗೊತ್ತು ನೀವು ನನ್ನನ್ನು ಬಗ್ಗು ಬಡಿತೀನಿ ಅಂದರೆ ಅದೆಲ್ಲ ಸುಳ್ಳು ಅತ್ತೆ. ನೀವಂತೂ ನನ್ನ ಬಗ್ಗು ಬಡಿಯೋಕ್ಕೆ ಆಗದೇನೇ ಇಲ್ಲ. ನೀವೆಲ್ಲ ಬಗ್ ಬಡ್ದಿರೋದು, ನಾನು ನಿಮ್ಮನ್ನು ಬಗ್ ಬಡ್ದಿರೋದು. ಅವ್ನು ಕರ್ಸಿದ್ನಲ್ಲ ಅವನು, ಅವನೇನು ವೈದ್ಯನೂ ಅಲ್ಲ, ಏನೂ ಅಲ್ಲ. ಅವನನ್ನು ಬೇಕು ಅಂತ ಕರೆಸಿದವಳು ನಾನೇ. ನನ್ನ ಹತ್ರ ಜಾಸ್ತಿ ಇಟ್ಕೊಳಕ್ಕೆ ಬರಬೇಡಿ ಅತ್ತೆ. ನಾನೊಂಥರ ಹಂಗೇನೆ, ನನಗೆ ಹೆಂಗೆ ಬೇಕೋ ಹಂಗೇನೆ ನಾನಂತೂ. ಸರಿನಾ? ನೀವು ನನಗೆ ಮೋಸ ಮಾಡಕ್ಕೆ ಬಂದರೆ ಅದ್ರ ಅಪ್ಪನಂಗೆ ಮೋಸ ಮಾಡಕ್ಕೆ ನನಗೂ ಬರ್ತೈತೆ. ತುಂಬ ಚೆನ್ನಾಗೇನೆ ಮೋಸ ಮಾಡ್ತೀನಿ, ಸರಿನಾ? ಕಿವಿ ಕೇಳಿಸಲ್ಲ ಅಂತ ಇಷ್ಟು ದಿನ ನೀವು ಅನ್ಕೊಂಡಿದ್ರಿ, ಈಗ ಕೇಳಿಸ್ತೈತೆ ಅಂತ ಗೊತ್ತಾಗೈತಲ್ಲ. ಇನ್ನು ಮುಂದೆ ಏನು ಮಾಡ್ತೀರೋ ನಾನು ನೋಡ್ತೀನಿ. ಮಾವಯ್ಯ ತುಂಬ ಒಳ್ಳೆಯವರು, ತುಂಬ ಒಳ್ಳೆ ಕೆಲಸ ಮಾಡೋರು. ನನಗಂತೂ ಕಿವಿಗೆ ಮಿಷಿನ್ ಕೊಡಿಸ್ಬಿಟ್ಟು ಸದ್ಯ. ಸರಿ ಅತ್ತೆ. ಇನ್ನೂ ಸ್ವಲ್ಪ ಕೆಲಸ ಐತೆ, ಬರ್ತೀನಿ ಒಳಗಡೆ. ಎಲ್ಲ ಹೇಳ್ಮಿನ್ರಿ ಸೊಸೆ, ಇದೆಲ್ಲ ನಿನ್ನ ಆಟನಾ? ನಾನೇನು ಅನ್ಕೊಂಡಿದ್ದೆ ಇದೆಲ್ಲ ಕಂತ್ರಿ ಬಡ್ಡಿ ನಿನ್ ಕಿತ್ತೋಗಿರೋ ಆಟನಾ ಇದು?